ಎಲ್ರಿಗೂ ನಮಸ್ಕಾರ. ನಾನು ರೇವಣಸಿದ್ದಪ್ಪ ಹುಬ್ಬಳ್ಳಿ ಅಂತ. ಇನ್ನೇನು 8 ದಿನಗಳ ನಂತರ ಲೋಕಸಭಾ ಚುನಾವಣೆಗೆ ನಾವೆಲ್ಲರೂ ಮತದಾನ ಮಾಡಬೇಕು. ಈಗಾಗಲೇ ದೇಶಾದ್ಯಂತ 1 ಮತ್ತು 2ನೇ ಹಂತದ ಮತದಾನ ಮುಗಿದಿದ್ದು, 3ನೇ ಹಂತದಲ್ಲಿ ನಮ್ಮ ಕರ್ನಾಟಕದ ಅರ್ಧ ಭಾಗ ಅಂದರೆ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವೆಲ್ಲ ಮತ ನೀಡಬೇಕಾಗಿದೆ. ಈ ಸಂದರ್ಭದಲ್ಲಿ ಕಳೆದ 10 ವರ್ಷಗಳಿಂದ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಡೆಸಿದಂಥ BJPಯ ಸರ್ಕಾರದ ಮಂತ್ರಿಗಳು ಮತ್ತು ಕರ್ನಾಟಕದ ಎಲ್ಲ ಸಂಸದರಿಗೆ, BJPಯ ಸಂಸದರಿಗೆ ನಾನು ಕೆಲವೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪ ಅಂದರೆ, 2019ರಲ್ಲಿ ಸುಮಾರು 25 ಜನ, 24+1 25 ಜನ ಏನು BJPಯ ಸಂಸದರು ಆರಿಸಿ ಹೋಗಿದ್ರಿ. ಸತತವಾಗಿ 2014ರಿಂದ 24 ಈಗಿನವರೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಅನ್ಯಾಯವಾಗ್ತಾ ಬಂದಿದೆ. ಅದು GST ಹಂಚಿಕೆಯಲ್ಲಿರ್ಬೋದು, ಬರಗಾಲ ಪರಿಹಾರ ಇರ್ಬೋದು, ರಾಷ್ಟ್ರೀಯ ತುರ್ತು ನಿರ್ವಹಣಾ ಪರಿಹಾರ ಇರಬಹುದು, NDRF ಮುಂತಾದ ವಿಷಯಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಬಂದ್ರೂ ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಇದಕ್ಕೂ ಮೊದಲು 7-8 ವರ್ಷ BJP ಅಧಿಕಾರದಲ್ಲಿತ್ತು. BJP ಮತ್ತು JDS ಸ್ವಲ್ಪ ದಿನ ನಂತರ BJPಯವರು ಕಾಂಗ್ರೆಸ್ ಸರ್ಕಾರವನ್ನು ಕೆಡವಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿ ವಿಧಾನಸಭೆಯಲ್ಲಿನ ಸರ್ಕಾರವನ್ನು ಕದ್ದರು ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರ್ದು. ಎಷ್ಟು ಬಾರಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆಯೋ, ಯಾವ BJPಯ ಸಂಸದನು ಒಮ್ಮೆಯೂ ಲೋಕಸಭೆಯಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. ಇದರ ಬಗ್ಗೆ ತಮ್ಮ ಕರ್ನಾಟಕಕ್ಕೆ ಆದ ಅನ್ಯಾಯದ ಬಗ್ಗೆ ಕಳಕಳಿ ತೋರಿಸಲಿಲ್ಲ, ಕರುಣೆ ತೋರಿಸಲಿಲ್ಲ. ಅಲ್ಲದೆ ಈ ರಾಜ್ಯಕ್ಕೆ ಆದ ಅನ್ಯಾಯವನ್ನು ಕೇಂದ್ರ ಸರ್ಕಾರದ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಸಮರ್ಥಿಸಿಕೊಳ್ಳುವಾಗ ಇವರೆಲ್ಲ ಗಹಗಹಿಸಿ ನಗುತ್ತಾ ಟೇಬಲ್ ಕೊಟ್ಟಿದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯದ ಜನತೆ BJP ಮತ್ತು ಮೋದಿ ಸರ್ಕಾರ ಮಾಡಿದ ದ್ರೋಹಕ್ಕೆ, ಮೋಸಕ್ಕೆ ಇವಾಗ ಪ್ರತಿಕಾರ ತೀರಿಸುವಂಥ ಸಮಯ ಬಂದಿದೆ. ಆದ್ದರಿಂದ ಬರುವ 7ನೇ ತಾರೀಕು ಏನು ಚುನಾವಣೆ ಮತದಾನ ಮಾಡ್ತಿರೋ ಆ ಸಂದರ್ಭದಲ್ಲಿ ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕು. ಇವರು ಪ್ರತಿ ಬಾರಿ ಒಂದಲ್ಲ ಒಂದು ಹೊಸ ಹೆಸರು ತೆಗೆದುಕೊಂಡು ಪ್ರಣಾಳಿಕೆಯಲ್ಲಿ ಹಳೆ ಪ್ರಣಾಳಿಕೆಯನ್ನು ಹೊಳ್ಳಮಳ್ಳ ತೋರಿಸ್ತಾ ಹಾಕ್ತಾ ಹೆಸರು ಮಾತ್ರ ಬದಲಿ ಹಾಕಿ ಜನರಿಗೆ ಮೋಸ ಮಾಡ್ತಾರೆ. BJPಯವರಿಗೆ ಮತ ಹಾಕಿದರೆ ಈ ದೇಶ ಸರ್ವನಾಶದ ಅಂಚಿಗೆ ಹೋಗ್ತಾ ಇದೆ. ಈಗ ಆಲ್ರೆಡಿ ಅರ್ಧ ಹೋಗಿದೆ. ಮೋದಿಜಿಯವರೆಲ್ಲ ಬರೀ ಸುಳ್ಳು ಹೇಳಿ ಮೋದಿಜಿ, ಅಮಿತ್ ಶಾ ಯಾರು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡುವಲ್ಲಿ ಮತ್ತು ಇದನ್ನು ಒಕ್ಕೂಟ ವ್ಯವಸ್ಥೆಯಲ್ಲಿ ನಿಭಾಯಿಸಲು ಇಬ್ಬರು ಗುಜರಾತಿಗಳು ಅಂದರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಮಹಾತ್ಮ ಗಾಂಧೀಜಿಯವರು ಹಾಗೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಇಬ್ಬರು ಗುಜರಾತಿಗಳು ಈ ದೇಶವನ್ನು ಬಲಿಷ್ಠಗೊಳಿಸಲು ಮತ್ತು ಸ್ವತಂತ್ರಗೊಳಿಸಲು ಪ್ರಯತ್ನ ಮಾಡಿದ್ದರು. ಅದೇ ಗುಜರಾತಿನ ಇಬ್ಬರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಈ ದೇಶವನ್ನು ಸರ್ವನಾಶ ಮಾಡುವಲ್ಲಿ ಯಾವುದೇ ಒಂದು ಕಡಿಮೆ ಮಾಡ್ತಾ ಇಲ್ಲ. ಅಂದರೆ ಎಲ್ಲ ರಂಗಗಳಲ್ಲಿ ಆರ್ಥಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಔದ್ಯೋಗಿಕ ಇರ್ಬೋದು, ಪ್ರಜಾಪ್ರಭುತ್ವ ಇರ್ಬೋದು, ಸಂವಿಧಾನವಿರ್ಬೋದು, ಎಲ್ಲದವನ್ನು ಹಾಳುಗೆಡವಿ ಸತ್ಯಾನಾಶ ಮಾಡುವುದರಲ್ಲಿ ಈ ಇಬ್ಬರು ಗುಜರಾತಿಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಇವರ ದಾದಾಗಿರಿಯ ಅಂಡರ್ನಲ್ಲಿ BJP ಕಪಿಮುಷ್ಟಿಯಲ್ಲಿ ಸಿಕ್ಕೊಂಡಿದೆ. ಆದ್ದರಿಂದ ಇದನ್ನು ದೂರ ಮಾಡಬೇಕು ಹಾಗೂ ಈ ದೇಶದ ಸಂವಿಧಾನವನ್ನು ಮತ್ತು ಪ್ರಜಾಪ್ರಭುತ್ವವನ್ನು ಮತ್ತು ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸಬೇಕು ಅಂತಂದರೆ ಇದಕ್ಕೆ ಒಂದೇ ಒಂದು ದಾರಿ ಅಂದರೆ BJPಗೆ ಈ ಬಾರಿ ಲೋಕಸಭೆಯಿಂದ ಹೊರಗೆ ಹಾಕಬೇಕು. ಆದ್ದರಿಂದ ದಯವಿಟ್ಟು ಎಲ್ಲರೂ ಚುನಾವಣೆಗೆ ಮುನ್ನ ಮತಗಟ್ಟೆಗೆ ಹೋಗೋಕ್ಕಿಂತ ಮೊದಲು 100 ಬಾರಿ ಯೋಚಿಸಿ. ಕರ್ನಾಟಕದ BJPಯ ಎಲ್ಲ ಸಂಸದರು ಕರ್ನಾಟಕಕ್ಕೆ ಅನ್ಯಾಯ ಆದಾಗ
ಲೋಕಸಭೆಯ ಟೇಬಲ್ ಬಡಿದು ಗಹಗಹಿಸಿ ನಕ್ಕು ನಮಗೆ ಏನು ಅವಮಾನ ಮಾಡಿದ್ದಾರೆ. ನಾವು ಅವರಿಗೆ ನೀಡಿದ ಮತದಾನಕ್ಕೆ ನಮಗೆ ಏನು ಅಸಹ್ಯ ಮಾಡಿದ್ದಾರೆ. ಆದ್ದರಿಂದ BJPಯವರಿಗೆ ಈ ಬಾರಿ ಯಾರೂ ವೋಟ್ ಹಾಕಬಾರ್ದು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ.